ಅಡಿಗೆನೇ ರೆಡಿ ಆಗಿಲ್ಲ, ಹೆಂಗ್ ಮಾಡ್ತಾರೆ ಮತ್ತೆ. ಮೌನ ಅನುಷ್ಠಾನ ಮಾಡಿರ್ತಕ್ಕಂತಹ ಮಾತೆ ಸಾಕ್ಷಾತ್ ಗತ್ತರಿಗೆ ಭಾಗವಂತ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಕ್ಕಂಥ ತಾಯಿ ಹತ್ಕೊಂಡೆಯಿಂದ ನಿಮ್ಮೂರಿಗೆ ಬಂದಾರಪ್ಪ ಅಂತಂದ್ರೆ ನಿಮ್ಮವರು ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಆ ತಾಯಿನ ಒಂದು ನೋಡೋದೇ ಆನಂದ. ಬಹಳ ಕಡೆ ಕರ್ಸಿದ್ರು ಕೂಡ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ತಮ್ಮ ಪೂಜೆ ತಮ್ಮ ಅನುಷ್ಠಾನ ಜಪ ತಪ ಮಾಡ್ತಕ್ಕಂತಹ ತಾಯಿ ನಿಮ್ಮೂರಿಗೆ ನಾನು ಬರ್ತೀನಂತ ಒಂದೇ ಸಂಕಲ್ಪದಿಂದ ಬಂದಾರಪ್ಪ ಅಂತಂದ್ರೆ ನಮ್ಮೂರವ್ರು ನಾವು ಅಳಷ್ಟೊಂದು ಕಾಪಾಡ್ಬೇಕಪ್ಪ ಅಂತ ಹೇಳಕ್ ಇಚ್ಛೆ ಬಿಡ್ತೀನಿ. ಯಾಕೆ ಈ ಮಾತನ್ನ ಪಟಕ್ನ ಯಾಕೆ ಮೈ ಹಿಡಿದಿನ ಅಂದ್ರ ನಂದು ಇಲ್ಲೇ ಬಾಜು ಕೆಲವ್ರ ಅಂತ, ನಮ್ದು ಇಲ್ಲೇ ಬಾಜು ಕೆಲವ್ರ ಅಂತ ನಾನು ಅಧ್ಯಯನ ಮಾಡಿದ್ದು ಶಿವಮೊಗ್ಗ ಹತ್ರ. ಅದಕ್ಕೆ ನಾವು ತಾಲೂಕು ನೋಡಾಗ ನಾವು ಮಂದಿದ್ದು ನಾವು ಮರ್ಯಾದೆ ಕಾಪಾಡ್ಕೋಬೇಕಂತೇಳಿ ಮೈ ಹಿಡಿದಿನಿ ನಾ ಇವತ್ತು. ಹೇಳ್ತಿಲ್ಲ ಭಾಗ್ಯವಂತಿ ತಾಯಿ ಮಾತಾ ಕಿ. 10 ನಿಮಿಷದೊಳಗ ಮಹಾಗುರುಗಳು ಸನ್ನದ ಪರಮ ಪೂಜ್ಯರು ಬಂದು ಪುರಾಣವನ್ನು ಹೇಳ್ತಾರೆ. ಶಾಂತ ರೀತಿಯಿಂದ ಕೂಡ್ಬೇಕು. ನೀವು ಲೈನ್ ಹಚ್ಚಿಬಿಡ್ರಿ ಪಟಕ್ನೆ. ಅಲ್ಲೇ ಕೂತಿರ ಸ್ವಲ್ಪ ಹಂಗ ಲೈನ್ ಮಾಡ್ಕೊಡ್ರಿ. ಅಲ್ಲೇ ಅಳ್ಳಾಡ್ರಿ. ಭಾಗ್ಯವಂತಿ ಮಾತಾ ಕಿ ಜಯ. ಜಯ ಶಿವಲೀಲಾ ತಾಯಿ ಮಾತಾ ಕಿ ಜಯ. ಜಯ ಗಡ್ಡಿ ಲಕ್ಷ್ಮಿ ಮಾತಾ ಕಿ. ಶ್ರೀ ಬಸವೇಶ್ವರ ಮಹಾರಾಜ್ ಕಿ. ಶ್ರೀ ಮಲ್ಲಿಕಾರ್ಜುನ ಮಹಾರಾಜ್ ಕಿ. ತರಿಮೇಶ್ವರಿಗಿದ್ರೆ ಅಷ್ಟೇ ಹೊಡಿ ತುಂಬೋದು. ಹೆಂಗ ಅಂತ ನೋಡಿ ಸಿನಿಮಾಗೆ ಬಸವೇಶ್ವರ ವಾ ಜೋಕ ಜಯ ಜೋಕಾರ ಅಲ್ಲಿ ಮೂಲ್ಯಾಗ ಬರಾಕತ್ತೈತಿ. ನನಗೆ ವಾದ ಸುಟ್ಟ ಕಾಣಕತ್ತೈತಿ. ಭಾಗ್ಯವಂತಿ ತಾಯಿ ಮಾತಾ ಕಿ. ಬಸವೇಶ್ವರ ಮಹಾರಾಜ್ ಕಿ ಜಯ. ವಿಠಲಾಧರ ಮಹಾರಾಜ್ ಕಿ. ಉಂಡಾರ್ ಮಹಾರಾಜ್ ಕಿ ಅಂತ ಇಲ್ಲ. ಇಷ್ಟ ಶಾಂತಿ ಅಂತ ಬಿಡ್ರಿ. ಮತ್ತ ಕಡೆ ಕೈ ಕೈ ಅಂತಿರಲ್ಲ ಕಡೆ ಮತ್ತ ಮುಂದಿನ ಚಾಲು ಇರ್ಬೇಕ ಬಂದಿರ್ಬೇಕ. ಚಾಲು ಇರ್ಬೇಕಪ್ಪ ಅಂತಂದ್ರೆ ನೀವು ಸಮಾಧಾನ ಇರ್ಬೇಕು. ಎಲ್ಲರಿಗೂ ಓಡಿ ಬರ್ತದ. ದಯವಿಟ್ಟು ಶಾಂತತೆ ಕಾಪಾಡಿ. ದಯವಿಟ್ಟು ಯಾರು ಕೂಡ ಕಟ್ಲಕ್ ಅವಕಾಶ ಮಾಡಿಕೊಡ್ಬೇಡ್ರಿ. ಅದ ಕಡೆ ಅವ್ರಿಗೆ ಕಡೆ ಹೋಗ್ರಿ. ಅವ್ರಿಗೆ ನೋಡ್ರಿ ಒಂದು ಸಾರಿ ಆಶೀರ್ವಾದ ಆಗಿರ್ತ ತಾಯಿಯಿಂದ ಮಾತಾಶ್ರೀ ತಾಯಿಯವರಿಂದ ಒಂದು ಸಾರಿ ಆಶೀರ್ವಾದ ಆಗ್ತದ. ಅದೇ ರೀತಿ ಮತ್ತ ಯಾರು ಡಬಲ್ ಆಗ್ಬಾರ್ದು. ಎಲ್ಲಾ ತಾಯಿಂದರಿಗೂ ಉಡಿ ತುಂಬ ಕಾರ್ಯಕ್ರಮದ. ದಯವಿಟ್ಟು ಯಾರು ಅಥವಾ ಯಾರಿಗಾದ್ರೂ ಬಿಟ್ಟು ಹೋದ್ರು ಕೂಡ ಕೇಳಿ ಪಡ್ಕೊಳ್ರಿ. ಆದ್ರ ಡಬಲ್ ಯಾರು ಇದು ಮಾಡಕ್ ಹೋಗ್ಬೇಡ್ರಿ. ಯಾರು ಹುಡುಗಿ ತುಂಬ್ಕೊಲಾರ್ದ ಕೂತಿರ್ ನೋಡ್ರಿ. ಹುಡುಗಿ ತುಂಬ್ಕೋರಿ ಇದೊಂದು ಬಹಳ ಸೌಭಾಗ್ಯ ದಿನ ನಿಮ್ದು. ಅಲ್ಲೆಲ್ಲ ಸುಮ್ಮನೆ ಕೂತಿರ್ ಹುಡುಗಿ ತುಂಬ್ಕೋದ್ ಗದ್ದಲಾಯ್ತಪ್ಪ ಅಂತ ದೂರ ಕೂತಿರಲ್ಲ. ದಯಮಾಡಿ ಆ ತಾಯಿ ತುಂಬಕತ್ತಾರ. ಸಾಕ್ಷಾತ್ ಭಾಗ್ಯವಂತಿ ಸ್ವರೂಪದೊಳಗಿರ್ತಕ್ಕಂಥ ಹತ್ತುಮುಂದೆ ಅಮ್ಮ ತುಂಬಕತ್ತಾರ. ನಿಮ್ಗೆ ಯೋಗ ಬೇಕು. ಯಾರ್ಯಾರು ತುಂಬ್ಕೋಬೇಕಂತ ತುಂಬ್ಕೋರಿ. ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಸೀರೆಗಳನ್ನು ಕೂಡ ಕೊಡಕತ್ತಾರ ನೋಡ್ರಿ. ಬಹಳ ಅದೃಷ್ಟ ಮಾಡಿರಿ ನೀವು ಅವ್ರ ಮಂದಿ. ಎಲ್ಲ ಕಡೆ ಬ್ಲೌಸ್ ಪೀಸ್ ಅಷ್ಟೇ ಕೊಡ್ತಾರ ಹುಡಿ ತುಂಬಾಕ. ನಿಮ್ಮ ಊರೊಳಗೆ ಸೀರೆ ಕೊಡ್ತಾರಪ್ಪ ಅಂತಂದ್ರೆ ನಿಮ್ಮ ಊರಿನ ಭಕ್ತಿ ಬಹಳಷ್ಟು ದೊಡ್ಡದದ ಅಂತಕ್ಕಂಥದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಊರು ಯಾವ್ದಪ್ಪ ಅಂತಂದ್ರೆ ಅದು ಮಾವೂರು ಅಂತಕ್ಕಂಥದನ್ನ ಕೂಡ ತೋರಿಸ್ಕೊಟ್ಟಿದ್ರು. ಜೋರಾದ ಚಪ್ಪಾಳೆ. ನಾನು ಒಂದ್ ತಿಳಿಯಲಾಗಿತ್ತ, ನೀವು ಪ್ರಸಾದ ಮಾಡಿ ಕೂತೀರಿ ಹಂಗ ಕೂತೀರಿ. ಅಡಿಗೆನೇ ರೆಡಿ ಆಗಿಲ್ಲ, ಹೆಂಗ್ ಮಾಡ್ತಾರ ಮತ್ತೆ.
ಕುಡಿ ತುಂಬಿದ ತಕ್ಷಣ ಯಾರು ಸೆರಗ್ ತೆಗಿದ್ರು ನೋಡಗ ಕಳಿಸ್ಬೋತಾರ ಮಾತುಗ ನಾನು ಬೇರಿಕೆದಿರವ ನೀವು ಪದೇ ಪದೇ ಪೂಜ್ಯರಿಂದ ಹೇಳ್ಸ್ಕೊಳ್ಳೋಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಭಾರತೀಯದ ಸಂಸ್ಕೃತಿ ಅದ. ಸಂಸ್ಕೃತಿ ಬಿಟ್ಟು ಪೂಜ್ಯರು ಹೇಳಿದ್ರು ಅದೇ ತಪ್ಪು ಮಾಡಿದ್ರೆ ನಮ್ಮಂತ ಮೂರ್ಖರು ಯಾರು ಆಗಲ್ಲ. ಅಂತ ಶರಣರ, ಅಂತ ಪೂಜ್ಯರ, ಅಂತ ತಾಯಿಯವರ ಆಶೀರ್ವಾದ ನಮ್ಮ ಗ್ರಾಮಕ್ಕೆ, ನಮ್ಮೆಲ್ಲರ ಮೇಲೆ ಆಶೀರ್ವಾದ ಆಗ್ತಾ ಇದೆ. ದಯವಿಟ್ಟು ಶಿಸ್ತಿನಿಂದ ಕಾರ್ಯಕ್ರಮ ಆಗ್ಲಿ. ಪೂಜ್ಯರೇ ನಾವು ಸೆರಗೊಚ್ಚು ಅಂತ ಹೇಳೋದ್ನು ನಾವು ಅವ್ರು ಹೇಳ್ಬೇಕಂದ್ರೆ ನಾಳೆ ಇದಾದ್ಮೇಲೆ ಪುರಾಣ ನಡೀತದ. ಪುರಾಣ ಮತ್ತೇರು ಈ ಬುತ್ತಿ ಹಚ್ಕೊಂಡು ಬರ್ಬೇಕಂತ ಅವ್ರು ಹೇಳಿದ್ರೆ ಹಚ್ಕೊಂಡು ಬರ್ಬೇಕೇನಿಲ್ಲ. ನಮ್ಮದೆಲ್ಲ ಅದೊಂದು ಸಂಸ್ಕೃತಿ ಅದ, ನಾವೆಲ್ಲ ಪಾಲಿಸ್ಬೇಕು ಅಂತ ಎಲ್ಲ ತಾಯಂದರಲ್ಲಿ ತಿಳಿಸುತ್ತಾ ಆಮೇಲೆ ಎಲ್ಲರೂ ಲಕ್ಷ್ಯ ಕೊಡ್ರಿ. ಮಾವರು ಅಂತಕ್ಕಂಥದ್ದು ಅವ್ರ ಹೆಸರು ಹೆಂಗ್ ಮಂತ್ರಿ ಇಷ್ಟು ದಿನ ಇದು ಮಾವರು ಅಂತಾರ, ಕೆಲವೊಬ್ರು ಮಾರ್ ಅಂತಾರ. ನನ್ನ ತಿಳಿದ ಪ್ರಕಾರ ಇದು ಮಾವರು ಅಂತಕ್ಕಂಥದ್ದು ನನಗೆ ಗೊತ್ತದ. ಇವತ್ತಿನಿಂದ ಇದು ಹೆಂಗಪ್ಪ ಅಂತಂದ್ರೆ ಮಾವರು ಅಷ್ಟೇ ಇಲ್ಲ, ಅದು ಮಹಾದೇವನೂರು ಅಂತಕ್ಕಂಥದ್ದನ್ನು ಕೂಡ ಯಾರು ಕೂಡ ಮರಿಬಾರ್ದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಇದವರು ಎಷ್ಟು ಚಂದದ ನೋಡ. ಮಾವರು ಹೋಗಿ ಮಹಾದೇವನೂರು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳಿಬೇಕಾಗ್ತದೆ. ನೀವು ಹಚ್ಕೋತವ್ರ ತಾಯಿಯವರಿಂದ ಉಡುಪುಮುಖಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಕೂಡ್ಲಿ ಗ್ರಾಮದಿಂದ ಕೂಡ್ಲಿ ಗ್ರಾಮದ ಎಲ್ಲಾ ಹಿರಿಯರು ದಯವಿಟ್ಟು ಒಬ್ಬೊಬ್ಬರ ಹೆಸರು ಹೇಳಿದಲ್ಲ, ಎಲ್ಲರೂ ಹಿರಿಯರು ಬಂದಿದ್ದಾರೆ. ಅವರಿಗೆಲ್ಲ ಮಾವೂರು ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಮಾವೂರು ಗ್ರಾಮದ ಹಿರಿಯರು, ಯುವಕ ಮಿತ್ರರು, ಕೂಡ್ಲಿಗಿ ಗ್ರಾಮದಿಂದ ಮಾಡಿ ಒಂದ ಅಂಗಡಿಯಾಗ ಸೀರೆ ತಂದಾರ. ನೀವು ಆ ಸೀರೆ ಹಿಂಗೆ ಈ ಸೀರೆ ಹಿಂಗೈತೆ ಅಂತ ನೋಡ್ಕೊಂತ ಕುಂದ್ರಾಕತ್ತೀರಿ. ದಯವಿಟ್ಟು ಅಲ್ಲಿ ಮೇಲೆ ಕುಂತಾರು ದಯವಿಟ್ಟು ತಾಯಿಂದರು ನಿಮ್ ಕೈ ಮುಗಿದ ವಿನಂತಿ ಮಾಡ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಕೇಳ್ಕೊಂಡ್ರಿ. ನೀವು ಇಟ್ಟು ತುಂಬ್ಕೋಬರ್ಲಿ. ಭಾಗ್ಯವಂತಿ ಮಾತಾ ಕಿ ಜೈ, ಜೈ ಶಿವಲೀಲಾ ತಾಯಿ ಮಾತಾ ಕಿ ಜೈ, ಜೈ ಗಡ್ಡಿ ಲಕ್ಷ್ಮೀ ಮಾತಾ ಕಿ, ಶ್ರೀ ಬಸವೇಶ್ವರ महाराज की, श्री मल्लिकार्जुन महाराज की जय, जय भाग्यवती माता की जय, जय शिवलीला ताई माता की, श्री गड्डी लक्ष्मी माता की, श्री बसवेश्वर महाराज की, श्री मल्लिकार्जुन महाराज की जय, जय भाग्यवती ताई माता की जय, जय शिवलीला ताई माता की. ನಿಮ್ಮ ಕೈ ಮುಕ್ಕೊಂಡು ಕುಂದ್ರಂದಿನ ಅವ್ರು ಆಶೀರ್ವಾದ ಮಾಡ್ತಾರೆ. 20 ಸಲ ಹೇಳಿದ್ ನಾನು, ಕೈ ಮುಕ್ಕೋರಿ, ಕೈ ಮುಕ್ಕೋ, ಅದು ನಮ್ಮ ಸಂಸ್ಕಾರ, ಅದು ಕೈ ಮುಗಿಬೇಕು. ಸಂದರ್ಭದಲ್ಲಿ ನಿಮ್ಗೆ ಅಕ್ಷತೆ ಆದ ನಂತರ ನೀವು ಹೋಲಾಕ್ಬಿಡ್ರಿ. ಅವ್ರಿಗೆ ಹೋಲಕ್ ಅವಕಾಶ ಮಾಡಿಕೊಡ್ರಿ, ಜಾಗ ಮಾಡ್ರಿ ನೀವು ಹೆಣ್ಮಕ್ಳು.
ತಾಯಿಯವರ ಆಶೀರ್ವಾದವಾಗತ್ತದ. ದಯವಿಟ್ಟು ನೀವು ಕೈ ಮುಗ್ಕೊಂಡು ಕೂತ್ಕೊಳ್ರಿ. ಕೈ ಮುಗೋದ್ರ ಜೊತೆಗೆ ತಾಯಿಯವ್ರ ಹೊಲಕ್ಕ ಜಾಗದ ವ್ಯವಸ್ಥೆ ಮಾಡ್ಕೊಡ್ರಿ. ತಾಯಿಯವ್ರ ನಿಮ್ಮ ಮೇಲೆ ಅಕ್ಷತೆ ಹಾಕತ್ ಹೋಗ್ತಾರ. ತಾವೆಲ್ಲರೂ ಶ್ರೀ ಭಾಗ್ಯವಂತಿ ಮಾತಾ ಕಿ, ಮಾತಾ ಶ್ರೀ ಶಿವಲೀಲಾ ತಾಯಿಯವರಿಗೆ, ಮಾತಾ ಶ್ರೀ ಶಿವಲೀಲಾ ತಾಯಿಯವರಿಗೆ, ನಂದಿ ಬಸವೇಶ್ವರ ಮಹಾರಾಜ್ ಕಿ, ಭಾಗ್ಯವಂತಿ ಮಾತಾ ಕಿ, ಶಿವಲೀಲಾ ತಾಯಿಯವರಿಗೆ, ಶಿವಲೀಲಾ ತಾಯಿಯವರಿಗೆ. ಉಡಿ ತುಂಬ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂತ ಪೂಜ್ಯರಿಗೂ ಹಾಗೂ ತಾಯಂದರಿಗೂ, ಪೂಜ್ಯ ತಾಯಿಯವರಿಗೂ ಕೂಡ ಕೋಟಿ ಕೋಟಿ महादेव गुरुदेव सदा शिवः गुरुदैवात् परं नास्ति तस्मै श्री गुरवे नमः. ಗುರವೇ ನಮಃ. ನಮಃ